ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸಂಜೆ ಸುರಿದ ಧಾರಾಕಾರ ಮಳೆಗೆ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಮೊನ್ನೆ ಸುರಿದಂತಹ ಮಳೆ ಎಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು, ಇನ್ನೂ ಕೂಡ ಅದರಿಂದ ಹೊರಗಡೆ ಬಂದಿಲ್ಲ. ಇನ್ನ ರಸ್ತೆಗಳಲ್ಲಿ ಬಿದ್ದಿರುವಂತಹ ಮರಗಳ ಹಂಗೆ ಇದೆ. ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದೆಲ್ಲದರ ನಡುವೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಹಲವು ರಸ್ತೆಗಳು ಕಂಪ್ಲೀಟ್ ಜಲಾವೃತಗೊಂಡಿದೆ. ಗೊಟ್ಟಿಗೆರೆಯ ಪುಟ್ಟೇನಹಳ್ಳಿ ರಸ್ತೆಯಲ್ಲಿ ನೀರು ನಿಂತಿದೆ. ಮಳೆ ನೀರು ರಸ್ತೆಗಳು ನದಿಯಂತಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಎವ್ರಿ ಟೈಮ್ ಈ ಸಮಸ್ಯೆಯಿಂದ ಮುಕ್ತಿ ಇಲ್ಲವೇ ಇಲ್ಲ. ಒಂದು, ತಗ್ಗು ಪ್ರದೇಶದಲ್ಲಿರುವಂಥ ನಿವಾಸಿಗಳ ಗೋಳು ಅದು ಹಾಗೆ ಇರುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಆಮೇಲೆ ಹೊರಗಡೆ ಕಾಲಿಡೋದಕ್ಕೂ ಜಾಗ ಇರಲ್ಲ. ಅದರ ಜೊತೆಗೆ ರಸ್ತೆಗಳ ಇಕ್ಕೆಲೆಗಳಲ್ಲಿ ಎಲ್ಲ ಕಡೆ ಮಳೆ ನೀರು ನಿಂತಿರುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಫುಟೇಜ್. ಕಂಪ್ಲೀಟ್ ಆಗಿ ಕೆರೆ ಅಂತಾಗಿದೆ ರಸ್ತೆ. ಅದರಲ್ಲಿ ಕಾರಲ್ಲಿ ಓಡಾಡುವಂಥವ್ರು, ಬಸ್ಸಲ್ಲಿ ಓಡಾಡುವಂಥವ್ರು ಅಥವಾ ಹೆವಿ ವೆಹಿಕಲ್ಸ್ಗಳು ಓಡಾಡೋರಿಗೆ ಏನಷ್ಟು ಗೊತ್ತಾಗಲ್ಲ. ಬಟ್ ಈ ಟೂ ವೀಲರು ಓಡಾಡ್ತಾರಲ್ಲ ಅಂಥವರಿಗೆ ಮತ್ತು ಪಾದಚಾರಿಗಳಿಗೆ ಭಾಳ ತೊಂದರೆ ಆಗುತ್ತೆ. ಯಾವುದು ಗುಂಡಿ, ಯಾವ್ದು ಚರಂಡಿ, ಯಾವ್ದು ರಸ್ತೆ ಏನೂ ಗೊತ್ತಾಗಲ್ಲ. ಇದು ಸಂಜೆ ಸುರಿದಂಥ ಧಾರಾಕಾರ ಮಳೆಗೆ ಕಂಪ್ಲೀಟ್ ಆಗಿ ಹಲವು ರಸ್ತೆಗಳು ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿದೆ. ಆಮೇಲೆ ನಾವು ಮೊನ್ನೆ ಆಯ್ತಲ್ಲ ಮಳೆ, ಆ ಮಳೆಯಿಂದಾಗಿ ಬಿದ್ದಿರುವಂಥ ಮರಗಳನ್ನು ಕೂಡ ಇನ್ನೂ ತೆರವುಗೊಳಿಸಿಲ್ಲ. ಅಷ್ಟರಲ್ಲಾಗಲೇ ಈಗ ಮತ್ತೆ, ಯಾಕಂತಂದರೆ ಈಗ ಮೊನ್ನೆನೇ ಹವಾಮಾನ ಇಲಾಖೆ ಅಲರ್ಟನ್ನು ಘೋಷಿಸಿತ್ತು, ಯೆಲ್ಲೋ ಅಲರ್ಟನ್ನು. ಇನ್ನೂ 3-4 ದಿನಗಳು ಇದೇ ರೀತಿಯಾಗಿ ಮಳೆ ಆಗುತ್ತೆ ಅಂತೇಳಿ. ಹಾಗೆ ಬೆಂಗಳೂರಿನ ಗೊಟ್ಟಿಗೆರೆ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಕೆರೆ ಥರನೇ ಕಾಣಿಸ್ತಾ ಇದೆ ನೋಡಿ, ನದಿ ಥರ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ನಿಂತಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸದ್ಯ ಬೆಂಗಳೂರಿನ ಗೊಟ್ಟಿಗೆರೆ ಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸಂಜೆ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂಥ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರೋದು. ಯಾಕಂತಂದರೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿರುತ್ತೆ, ಅದರ ಜೊತೆಗೆ ರಸ್ತೆಗಳ ಮೇಲೆಲ್ಲ ಮಳೆ ನೀರು ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಬೆಂಗಳೂರಿನಲ್ಲಿ ಮೊನ್ನೆ ಆದಂಥ ಮಳೆಗೆನೆ ಅಲ್ಲೋಲ ಕಲ್ಲೋಲ ಆಗಿತ್ತು, ಜೊತೆಗೆ ಸಂಜೆ ಸುರಿದಂಥ ಮಳೆಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಅಂತೇಳಿ. ಹೇಗಿದೆ ಪರಿಸ್ಥಿತಿ ಈಗ? ಹೌದು ಪ್ರಭು, ಇವತ್ತು ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಬನ್ನರಘಟ್ಟ ರಸ್ತೆಯಲ್ಲಿರುವಂತಹ ಪುಟ್ಟೇನಹಳ್ಳಿ ಸಮೀಪ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡು ವಾಹನ ಸವಾರರು ಪರದಾಟವನ್ನು ನಡೆಸಿರುವಂತದ್ದು. ಏನು ಕಳೆದ 3 ದಿನಗಳಿಂದ ಏನು ನಿರಂತರವಾಗಿ ಸಂಜೆಯ ವೇಳೆಯಲ್ಲಿ ಮಳೆ ಬೀಳ್ತಾ ಇದೆ. ಮಳೆ ಬಿದ್ದ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಮರಗಳು ಬೀಳುವಂತದ್ದು, ಕಾಂಪೌಂಡ್ ಕುಸಿದು ಅನಾಹುತ ನಡೆದಿರುವಂತದ್ದು, ಸಾಕಷ್ಟು ಅನಾಹುತಗಳು ನಡೀತಾ ಇದ್ರು ಕೂಡ
ಇನ್ನು ಏನು GBA ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಎಚ್ಚೆತ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರುವಂತದ್ದು. ರಸ್ತೆಗಳಲ್ಲಿ ಏನು ರಸ್ತೆ ಪಕ್ಕದಲ್ಲಿರುವಂತಹ ಡ್ರೈನೇಜ್ಗಳು ಸರಿಯಾಗಿ ಇಲ್ಲಿ ಮಳೆ ನೀರು ಹೋಗ್ಲಿಕ್ಕೆ ಏನು ಸರಿಯಾದಂತ ವ್ಯವಸ್ಥೆಯಲ್ಲಿ ಇಲ್ಲದೆ ಇರೋದ್ರಿಂದಾಗಿ ರಸ್ತೆಯಲ್ಲಿ ಭಾರಿ ಪ್ರಮಾಣದ ಮಳೆ ನೀರು ನಿಂತ್ಕೊಳ್ತದೆ. ಈ ನಿಂತ್ಕೊಂಡ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಮತ್ತೆ ಪಾದಚಾರಿಗಳು, ಈ ಆಟೋ ಮತ್ತೆ ಕಾರುಗಳು ಎಲ್ಲವೂ ಕೂಡ ಏನು ಸಂಚರಿಸೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಇವತ್ತು ಪುಟ್ಟೇನಹಳ್ಳಿಯಲ್ಲೂ ಕೂಡ ಇದೇ ರೀತಿಯಾದಂತ ಸಮಸ್ಯೆ ಎದುರಾಗಿತ್ತು. ಪುಟ್ಟೇನಹಳ್ಳಿ ಭಾಗದಲ್ಲಿ ಏನು ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದಂತ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳು ಎಲ್ಲರೂ ಕೂಡ ಏನು ತಳ್ಳಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ಕೆಲ ವಾಹನಗಳು ಕೂಡ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪದೇ ಪದೇ ಇದೇ ರೀತಿಯಾಗಿ ಏನು ಸಮಸ್ಯೆಗಳು ಎದುರಾಗ್ತದೆ. ಮಳೆ ಬಿದ್ದಂತ ಸಂದರ್ಭದಲ್ಲಿ GBA ಅಧಿಕಾರಿಗಳಾಗಿರ್ಬೋದು ಮತ್ತೆ DCM CM ಅವರು ಎಲ್ಲರೂ ಕೂಡ ಭೇಟಿಯನ್ನ ಕೊಡ್ತಾರೆ, ಸಭೆಗಳನ್ನ ಕರೀತಾರೆ, ಎಲ್ಲವನ್ನೂ ಕೂಡ ಸರಿಪಡಿಸ್ತೀವಿ ಅನ್ನುವಂತಹ ಏನು ಮಾತನ್ನ ಹೇಳ್ತಾರೆ. ಆದ್ರೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಅನಾಹುತಗಳು, ಇದೇ ರೀತಿಯಾದಂತಹ ಅವ್ಯವಸ್ಥೆಗಳು ಎದುರಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಈ ಒಂದು ಸಮಸ್ಯೆಗಳು ಮಾತ್ರ ಬಗೆಹರಿದಿಲ್ಲ ಅನ್ನೋದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಇನ್ನಷ್ಟು ಏನು ಅನಾಹುತಗಳು ಸಂಭವಿಸುವಂತ ಸಾಧ್ಯತೆಗಳು ಇರುವಂತದ್ದು. ಆದಷ್ಟು ಬೇಗ GBA ಮತ್ತೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಎಲ್ಲವನ್ನು ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅನ್ನುವಂಥದ್ದು ಕೂಡ ಜನರ ಮಾತಾಗಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಡುಗೋಡಿ ಏರಿಯಾ ಸಿಕ್ಕಾಪಟ್ಟೆ ಮಳೆ ಇದೆ. 10 ಗಂಟೆ ಆಯ್ತು ನಿಂತ್ಕೊಂತಾನಿಲ್ಲ. ಬಟ್ ಬೈಕಲ್ಲಿ ಕದ್ದಕ್ಕೆ ತೊಂದರೆ ಇಲ್ಲ. Is the condition of Koramangala flooded water?